ಸಿದ್ದಾಪುರ ತಾಲೂಕಿನ ಭುವನಗಿರಿ ಅನ್ನುವಂಥ ಒಂದು ಊರು. ಇದೊಂದು ವಿಶೇಷವಾದ ಸ್ಥಳ, ಕನ್ನಡಿಗರ ಪಾಲಿಗೆ ಪುಣ್ಯಭೂಮಿ ಅಂತ ಹೇಳ್ಬೇಕು. ಇಲ್ಲಿ ಬರಬೇಕನ್ನುವಂಥ ಆಸೆ ಭಾಳ ದಿನಗಳಿತ್ತು. ಇವತ್ತು ಕಾರ್ಯ ಕೈಗೂಡಿದೆ. ಏನಪ್ಪ ಈ ವಿಶೇಷ ಸ್ಥಳ ಅಂತಂದರೆ, ಸಿದ್ದಾಪುರದಿಂದ ಕುಮಟಾಕ್ಕೆ ಹೋಗುವಂಥ ದಾರಿಯಲ್ಲಿ ಒಂದು 7-8 ಕಿಲೋಮೀಟ್ರ್ ಬಂದ ನಂತರ ಭುವನಗಿರಿ ಅಂತ ಊರು ಸಿಗುತ್ತೆ. ಆ ಭುವನಗಿರಿ ಊರಿಂದ ಎಡಗಡೆ ಬಂದಾಗ, ಬೆಟ್ಟದ ಮೇಲೆ ಬಂದಾಗ ಇಲ್ಲಿ ಒಂದು ದೇವಾಲಯ ಇದೆ. ಈ ದೇವಾಲಯ ಕರ್ನಾಟಕದ ಏಕೈಕ ತಾಯಿ ಭುವನೇಶ್ವರಿ ದೇವಾಲಯ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಕನ್ನಡ ನಾಡಿನ ಏಕೈಕ ತಾಯಿ ಭುವನೇಶ್ವರಿ ದೇವಾಲಯ ಕೇವಲ ಇಲ್ಲಿ ಮಾತ್ರ ಇದೆ. ಇದು ಯಾವಾಗ ನಮಗೆ ನೆನಪಿಗೆ ಬರ್ತದೆ ಅಂದರೆ, ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಮತ್ತು ಸಮ್ಮೇಳನಗಳು, ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಈ ದೇವಸ್ಥಾನ ಪ್ರಸ್ಥಾನ ಆಗ್ತಾ ಇರ್ತದೆ. ಅದ್ಭುತವಾದಂತಹ ದೇವಸ್ಥಾನ. ಮತ್ತು ಎಲ್ಲಿಯೂ ಸಹಿತ ಕರ್ನಾಟಕದಲ್ಲಿ ಎಲ್ಲಿ ಹುಡುಕಾಡೋದು ಭುವನೇಶ್ವರಿ ದೇವಾಲಯ ಇಲ್ಲ. ನೋಡಿ, ಎಲ್ಲಿ ತಾಯಿ ಭುವನೇಶ್ವರಿಯ ಮೂರ್ತಿನ ಹಾಕಿದ್ದಾರೆ. ಇದೇ ಕರ್ನಾಟಕ ನಾವು ಪೂಜೆ ಮಾಡ್ತಾ ಇರುವಂಥ ಭುವನೇಶ್ವರಿ ದೇವಿ ಅನ್ನುವಂಥ ಕಲ್ಪನೆ ಇದೆಯಲ್ಲ, ಇದೇ ಮಾತೆಯನ್ನು ನಾವು ಪೂಜೆ ಮಾಡ್ತಾ ಇರೋದು. ಒಂದು ಬೇಸರ ಸಂಗತಿ ಅಂತಂದರೆ, ಇಲ್ಲಿ ಇಷ್ಟೆಲ್ಲ ಬಾಯಿ ಬಡ್ಕೊಳ್ತಾರಲ್ಲ ಕನ್ನಡ ಅಂತ, ಕನ್ನಡ ಸಂಘಟನೆಗಳು ಮತ್ತು ಸರ್ಕಾರಗಳು ಯಾರೂ ಈ ದೇವಸ್ಥಾನದ ಅಭಿವೃದ್ಧಿಗೆ ಗಮನ ಕೊಡಲಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಇದು ಎಲ್ಲಿಯೋ ಇರಬೇಕಾಗಿತ್ತು. ಒಂದು ವೇಳೆ ಬೇರೆ ರಾಜ್ಯದವರು ಅವ್ರ ಭಾಷೆಯ ದೇವರಾಗಿದ್ದಿದ್ರೆ ಅವ್ರು ಎಲ್ಲಿ ಮುಟ್ಸಿದ್ರೇನೋ, ಅದು ಕನ್ನಡಿಗರದು ದುರ್ದೈವ ಅನ್ಬೇಕು. ಆ ಮಟ್ಟದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ನಮಗೆ ಕಾಣಿಸ್ತಿಲ್ಲ. ಆದರೆ ಬಂದಾಗ ನಮಗೆ ಖುಷಿ ಅನಿಸುವಂಥ ವಾತಾವರಣ ಮಾತ್ರ ಖಂಡಿತ ಇದೆ. ಹೀಗೆ ನೋಡಿದ್ರೆ ಬೆಟ್ಟ ಸುತ್ತಲವಾದಂಥ ವಾತಾವರಣ, ಪೂರ್ತಿ ಬೆಟ್ಟದ ಸುತ್ತಲೂ ಸುಂದರವಾದಂಥ ನಿಸರ್ಗ ರಮಣೀಯವಾದಂಥ ಸ್ಥಳದಲ್ಲಿ ಇದೆ. ಆದರೆ ಇದು ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ. ಬಹಳಷ್ಟು ಅಭಿವೃದ್ಧಿ ಬೇಕಾಗುವಂತಹ ಒಂದು ಸನ್ನಿವೇಶದಲ್ಲಿ ಇದೆ ಈ ದೇವಸ್ಥಾನ. ನೋಡೋಣ ಬನ್ನಿ, ಹೇಗೆ ನಾವು ಒಳಗೆ ಹೋಗೋಣ. ಹೇಗಿದೆ ದೇವಸ್ಥಾನ? ಮೂಲತಃ ಹಳೆಯ ದೇವಸ್ಥಾನದಲ್ಲಿ ಇದೆ. ಆಮೇಲೆ ಇದನ್ನು ಒಡೆಸ್ಕೊಂಡಿದ್ದಾರೆ. ಅದು ಮೂಲತಃ ಬಹುತೇಕ ಪುರಾತನ ಕಾಲದಲ್ಲಿ ಕನ್ನಡ ಮಾತೆಯನ್ನು ಅವರು ತಮ್ಮ ಗ್ರಾಮ ದೇವತೆ ಅನ್ನೋ ರೂಪದಲ್ಲಿ ಈ ದೇವಸ್ಥಾನ ಕಟ್ಟಿ ಭಾಳ ಅದ್ಭುತವಾಗಿ ಅವರು ಬೆಳೆಸ್ಕೊಂಡು ಬಂದಂಥ ದೇವಸ್ಥಾನವಾಗಿದೆ. ನೋಡಿ, ಬನ್ನಿ ಒಳಗೆ ಹೋಗೋಣ. ನೋಡಿ, ಯಾರು ಮಾತಾಡ್ತಾರೆ ಸ್ವಲ್ಪ ತಾವಿಲ್ಲಿ ಅರ್ಚಕರಲ್ಲ? ಹೇಗೆ ಇಲ್ಲಿ ಭಕ್ತಾದಿಗಳು ಬರ್ತಿರ್ತಾರೆ? ಭಕ್ತಾದಿಗಳು ಬರ್ತಿರ್ತಾರೆ, ಕಾಯಂ ಬರ್ತಾ ಇರ್ತಾರೆ. ಭಕ್ತಾದಿಗಳ ಮನಸ್ಸಿನಲ್ಲಿ ಕರ್ನಾಟಕದಲ್ಲಿ ಒಂದೇ ಕನ್ನಡ ದೇವಸ್ಥಾನ. ಮತ್ತು ಇದು ಉದ್ಭವ ಸ್ಥಾಪನೆ ಮಾಡಿದ್ದಾರೆ. ಉದ್ಭವ 16ನೇ ಶತಮಾನದಲ್ಲಿ ಬಿಳಿಗಿ ಅರಸ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿತ್ತು. ಬಿಳಿಗಿ ಅರಸ ಹೊಯ್ಸಳ ಕಾಲದಲ್ಲಿ ಅದು ಹೊಯ್ಸಳ ಲಾಂಛನ ಕಂಡಿದ್ದಾರೆ. ಶಿವಲಾಂಛನ, ಹೌದು, ಹೊಯ್ಸಳ ಶಿವಲಾಂಛನ ಇದೆ. ನಾನು ಕಂಡಿದ್ದೇನೆ. ಇವರು ನವರಾತ್ರಿ ದಸರಾ ನವರಾತ್ರಿಯಲ್ಲಿ ಉತ್ಸವ ಮಾಡ್ತಾರೆ. ನಮಗೆ ವಿಶೇಷ ಮಾಹಿತಿ ಬೇಕಾಗಿದೆ ಏನಂದರೆ, ಇಲ್ಲಿ ಕಾರ್ತಿಕ ಮಾಸ, ಕಾರ್ತಿಕ ಇಲ್ಲಿ ತೆಪ್ಪೋತ್ಸವಗಳ ಕೆರೆ ಇಲ್ಲಿ ಕೆಳಗೆ ದೇವಿ ತಾಂಡು ತೆಪ್ಪೋತ್ಸವ ಮಾಡ್ತಾರೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ, ಇಲ್ಲಿ ಬರುವಂಥ ಭಕ್ತಾದಿಗಳು ಲೋಕಲ್ ಇರ್ತಾರೆ. ಇದನ್ನು ಕನ್ನಡ ಅಂತ ನೋಡ್ತಾರೋ ಅಥವಾ ಒಂದು ಗ್ರಾಮ ದೇವತೆ ಅನ್ನುವಂಥ ಲೋಕಲ್ ಅವರು ಗ್ರಾಮ ದೇವತೆ ಅಂತ ನೋಡ್ತಾರೆ. ಈ ಹೊರಗಿನೆಲ್ಲ ಬರ್ತಾರೆ, ಬೆಂಗಳೂರು, ಮೈಸೂರು, ಆ ಕಡೆಯವರೆಲ್ಲ ಬಂದವರು ಕನ್ನಡ ಅಂತಲೇ ಬರ್ತಾರೆ. ಕನ್ನಡ ಯಾಕಂದ್ರೆ ಜ್ಯೋತಿ ಒಯ್ತಾರೆ. ಜ್ಯೋತಿ ಒಯ್ತಾರೆ. ಈಗ ಸಾಹಿತ್ಯ ಸಮ್ಮೇಳನ ಇಲ್ಲಿಂದನೇ ಒಯ್ತಾರೆ. ಮಂಡ್ಯದಲ್ಲಿ ಆಯ್ತಲ್ಲ, ಇಲ್ಲಿಂದನೇ ಹೋಗ್ತದೆ. ಆಮೇಲೆ ಅದರ ರಥ ಪ್ರಾರಂಭ ಮಾಡ್ತಾರಲ್ಲ, ರಥಯಾತ್ರೆ, ಕನ್ನಡ ರಥಯಾತ್ರೆ ಶುರು ಮಾಡ್ತಾರೆ. ಅದನ್ನು ಕೂಡ ಇಲ್ಲಿಂದನೇ ಶುರು ಮಾಡೋದೆ. ಮತ್ತು ನವೆಂಬರ್ 1ಕ್ಕೆ ವಿಶೇಷ ಪೂಜೆ ಇದೆಲ್ಲ ಇರ್ತದೆ. ಕನ್ನಡ ರಾಜ್ಯೋತ್ಸವ ವಿಶೇಷ ಪೂಜೆ ಇದೆಲ್ಲ. ಅಂದರೆ ನಮಗೆ ಭಾಳ ದಿನ ಮೇಲೆ ಆಸೆಯಿಂದ ಬಂದಿವಿ ನಾವು. ಅದ್ಭುತವಾದಂಥ ಅನುಭವ ನಮಗೆ. ನಾನು ಒಂದು 32-35 ವರ್ಷಗಳ ಹಿಂದೆ ಹೀಗೆ ಹೋಗಿದ್ದೆ. ಆದರೆ ಈ ದೇವಸ್ಥಾನ ನೋಡ್ಲಿಕ್ಕೆ ಆಗಿಲ್ಲ. ನೋಡೋಣ ಅಂತಲೇ ಬಂದಿದ್ವಿ. ಇವತ್ತು ಮುದ್ದಾಮಾಗೆ ಬಂದಿದ್ವಿ. ಭಾಳ ಅದ್ಭುತ, ಖುಷಿ ಆಯ್ತು ನಮಗೆ. ಹಾಗೇನೆ ಬನ್ನಿ ಸರ್, ಮತ್ತೆ ಸ್ವಲ್ಪ ವಿವರಗಳು ಹೇಳ್ತಾರೆ. ಇದು ವಾರ್ಷಿಕ ಮಹಾರಥೋತ್ಸವ. ಇದು ಪ್ರತಿ ವರ್ಷವೂ ಮಾಘ ಶುದ್ಧ ಹುಣ್ಣಿಮೆಗೆ ಇಲ್ಲಿ ರಥೋತ್ಸವ 6 ದಿನ ಕಾರ್ಯಕ್ರಮ. ಅದರ ಆಮಂತ್ರಣ 12ನೇ ತಾರೀಕು ಫೆಬ್ರವರಿ ಭಾರತ ಹುಣ್ಣಿಮೆ. ಇಷ್ಟೆಲ್ಲ ಆಗ್ತಾ ಇದೆ. ಆದರೆ ಇದನ್ನು ಇನ್ನೂ ಸರ್ಕಾರವಾಗಲಿ ನಮ್ಮ ಕನ್ನಡಿಗರಾಗಲಿ ಇನ್ನೂ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು.
ಇದರ ಪ್ರಚಾರ ಇನ್ನೂ ಬಹಳಷ್ಟು ವಿಶೇಷ ಕೆರೆ ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಆ ಕೆರೆ ಅಭಿವೃದ್ಧಿ ಆಗಬೇಕು. ರಸ್ತೆ ಪಕ್ಕದಲ್ಲಿ ಇದೆ, ರೋಡ್ ಸ್ವಲ್ಪ ಸ್ವಲ್ಪ ಅರ್ಧದಿಂದ ಚೆನ್ನಾಗಾಗಿದೆ, ಮೂಲದಲ್ಲೇ ಬೇಜಾರಾಗುತ್ತೆ. ಬೇಜಾರಾಗುತ್ತೆ. ಅದೆಲ್ಲ ಮುಗಿಸಿ ಹಂಗೆ ಹೋಗ್ಬಿಡ್ತಾರೆ ಕಡೆಗೆ ಸರ್ಕಾರ ಚೇಂಜ್ ಆಯಿತು, ಅದು ಅಲ್ಲಿಗೆ ಉಳಿತು. ಗಣಪತಿ ಪರಮೇಶ್ವರ